ಇಲ್ಲಿ ಬೋಲ್ಟ್ ಹಾಕ್ಬಿಟ್ಟು ಮತ್ತೆ ಯಾರು ಬಾಗಿಲು ಕುಂದಿರ್ತಾರೆ ಅಷ್ಟೇ. ಸರ್ ಮೊಬೈಲ್ ಸೈಲೆಂಟ್ ಮಾಡಿ. ಇಂದಿನ ಪತ್ರಿಕಾಗೋಷ್ಠಿಗೆ ನಮ್ಮ ಪಕ್ಷದ ಮುಖಂಡರು ಹಾಗೂ ಪತ್ರಿಕಾ ಬಳಗದ ಎಲ್ಲ ಮಿತ್ರರಿಗೆ ಸ್ವಾಗತ ಕೋರ್ತಾ ಇವತ್ತು ಕರ್ನಾಟಕ ಸರ್ಕಾರ, ಅದು ವಿಶೇಷವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯವಾಗಿರ್ತಕ್ಕಂಥ ಸರ್ಕಾರ. ಜನರ ಗಮನವನ್ನು ಬೇರೆಡೆ ಸೆಳೆಯಬೇಕು ಅನ್ನೋ ಒಂದು ಉದ್ದೇಶದಿಂದ ಕಳೆದ 2.5 ವರ್ಷಗಳಲ್ಲಿ ಅನೇಕ ಚಟುವಟಿಕೆಗಳನ್ನು ನಡೆಸ್ತಾ ಇರೋದು ನಮ್ಮ ಗಮನಕ್ಕೆ ಬಂದಿದೆ, ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಕೆಲವು ದಿವಸ ಧರ್ಮಸ್ಥಳದ ಬುರ್ಡೆ ಪ್ರಕರಣಕ್ಕೆ ಚಾಲನೆಯನ್ನು ಕೊಟ್ಟರು. ಅದಾದ ನಂತರ ಜಾತಿ ಗಣತಿ ಮಾಡೋಕ್ಕೆ ಇವ್ರಿಗೆ ಅಧಿಕಾರನೂ ಇಲ್ಲ. ಒಂದು ಎರಡನೇದು, ಮುಂದಿನ ತಿಂಗಳು ನಂತರ ಕೇಂದ್ರ ಸರ್ಕಾರ ಜನಗಣತಿಯನ್ನು ಮಾಡುತ್ತೆ. ಅಂಥ ಸಂದರ್ಭದಲ್ಲಿ 2 ಗಣತಿ ಮಾಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಮೂರನೇದು, ಈಗ ಅತ್ಯಂತ ಪ್ರಮುಖವಾಗಿ ಜನರ ಗಮನವನ್ನು ಬೇರೆ ಕಡೆ ಸೆಳೆಯಬೇಕಂತ ನಾನು ಆಗಲೇ ಹೇಳಿದ್ದೀನಿ. ಅದಕ್ಕೆ ತಾಜಾ ಉದಾಹರಣೆ ಅಂತಂದರೆ ಈಗ RSS ಮೇಲೆ ಬ್ಯಾನ್ ಮಾಡ್ತಕ್ಕಂಥ 100 ವರ್ಷಗಳ ಇತಿಹಾಸ ಇರತಕ್ಕಂಥ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಡೀ ದೇಶದ ಮೂಲೆಯಲ್ಲಿ ಪ್ರತಿ ವರ್ಷವೂ ಕೂಡ ಪಥಸಂಚಲನವನ್ನು ಮಾಡ್ತಕ್ಕಂಥದ್ದು. ಪಥಸಂಚಲನದ ಸಂದರ್ಭದಲ್ಲಿ ಒಂದು ರಾಷ್ಟ್ರೀಯತೆಯನ್ನು ಮೆರೆತಕ್ಕಂಥದ್ದು, ಸಂಸ್ಕೃತಿಯನ್ನು ಮೆರೆತಕ್ಕಂಥದ್ದು, ಜೊತೆಗೆ ದೇಶಾಭಿಮಾನ ಹೊರಹೊಮ್ಮತಕ್ಕಂಥದ್ದು. ಈ ಸರ್ಕಾರ ಎಚ್ಚೆತ್ಕೊಂಡು, ವಿಶೇಷವಾಗಿ ಪ್ರಿಯಾಂಕಾ ಖರ್ಗೆ ಅವರು ಎಚ್ಚೆತ್ಕೊಂಡು ಅದನ್ನು ಬಿಡ್ರಿ. ನಿಮ್ಮ ಜಿಲ್ಲೆಯಲ್ಲಿ, ನಿಮ್ಮ ತಾಲೂಕಿನಲ್ಲಿ ಯಾವ ರೀತಿ ಆಡಳಿತ ಮತ್ತು ಅಭಿವೃದ್ಧಿ ಅದರ ಕಡೆ ಗಮನ ಕೊಡ್ರಿ. ಅದು ಬಿಟ್ಟು ಸುಮ್ಮನೆ RSS ಬ್ಯಾನ್ ಮಾಡ್ತೀನಿ, ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ ಅಂತೇಳಿ ಕಾಲಹರಣ ಮಾಡ್ತಕ್ಕಂಥದ್ದನ್ನು ಬಿಟ್ಟು ಜನರು ಒಂದು ಅವಕಾಶ ಕೊಟ್ಟಿದ್ದಾರೆ. ಆ ಅವಕಾಶವನ್ನು ಸದುಪಯೋಗಪಡಿಸ್ಕೊಂಡು ಈ ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಡಬೇಕು ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ, ಜೊತೆಗೆ ಇನ್ನು ಕ್ಷೇತ್ರಕ್ಕೆ ಬರೋದಾದರೆ, ಕ್ಷೇತ್ರದಲ್ಲಿ ಎಲ್ಲಾದರೂ ಅಕ್ರಮ ಮರಳು ದಂಧೆ ನಡೆದರೆ ನಾನು ಇವತ್ತೇ ರಾಜೀನಾಮೆ ಕೊಡ್ತೀನಿ, ನಿವೃತ್ತಿ ಹೊಂದ್ತೀನಿ ಅನ್ನೋ ಒಂದು ಜಂಬದ ಮಾತನ್ನು ಈ ಕ್ಷೇತ್ರದ ಶಾಸಕ ಕೊಚ್ಚಿಕೊಂಡಿದ್ರು ವಿಜಯವಂತ ಕಶ್ಯಪ್ನವರು. ಒಂದು ತಾಜಾ ಉದಾಹರಣೆ, ಇತ್ತೀಚೆಗೆ ಬಾಗಲಕೋಟೆಯಲ್ಲಿ ಅವರ ಕ್ಷೇತ್ರದ ಮುಖಂಡ, ಪಕ್ಷದ ಮುಖಂಡ, ಕ್ಷೇತ್ರ ಮತ್ತು ಪಕ್ಷ ಹುಣಗುಂದ ಮತಕ್ಷೇತ್ರದವರೇ ಅವರು, ಹಾಗೂ ಪಕ್ಷದ ಮುಖಂಡ ಸಂಗನಗೌಡ ಅಂತೇಳಿ ಪೂಜಾಪುರದವರು, ಅವರು ಎಲ್ಲ ಅಕ್ರಮ ದಂಧೆಗಳನ್ನು ನೋಡಿ ಕಂಪ್ಲೇಂಟ್ ಮಾಡಬೇಕು ಅಂತೇಳಿ ಏನು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ಬಾಗಲಕೋಟೆಯಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ. ಹಲ್ಲೆ ಆಗಿದ್ದನ್ನು ಅವರೇ ಸ್ವತಃ ಪತ್ರಿಕಾಗೋಷ್ಠಿಯಲ್ಲಿ ನೇರವಾಗಿ
ವಿಜಯಾನಂದ ಕಾಶ್ಯಪ್ನವ್ರ ಹೆಸರನ್ನು ತಗೊಂಡಿದ್ದಾರೆ, ಕಂಪ್ಲೇಂಟ್ನಲ್ಲಿ ಕೊಟ್ಟಿದ್ದಾರೆ. ನರಗುಂದ ಮಹಾಂತೇಶ ಅವ್ರ ಹೆಸರು ತಗೊಂಡಾರೆ, ಕಂಪ್ಲೇಂಟ್ನಲ್ಲಿ ಕೊಟ್ಟಾರೆ. ಇನ್ನು ಉಳಿತರ ಯಾರ್ಯಾರು ಅವ್ರ ಮೇಲೆ ಹಲ್ಲೆ ಮಾಡಿದ್ರು ಅವ್ರ ಹೆಸರನ್ನ ಈ ಒಂದು ನನ್ನ ಮೇಲೆ ಏನು ದೌರ್ಜನ್ಯ ಆಗಿದೆ, ಹಲ್ಲೆ ಮಾಡಿದ್ದಾರೆ. ಆ ಹಲ್ಲೆಗೆ ಮುಖ್ಯವಾಗಿ ಕಾರಣ ಹುಣಗುಂದ ಮತಕ್ಷೇತ್ರದ ಶಾಸಕ ವಿಜಯಾನಂದ ಕಾಶ್ಯಪ್ನವರು ಮತ್ತು ಇನ್ನೊಬ್ಬ ಮುಖಂಡ ನರಗುಂದ ಮಹಾಂತೇಶ್ ಅಂತೇಳಿ ನೇರವಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸ್ವಯಂ ಸೇವಕ ಸಂಘದವರು ಎಂಥ ಸಂದರ್ಭದಲ್ಲಿಯೂ ಕೂಡ ವಿಪತ್ತು ಸಂದರ್ಭದಲ್ಲಿ ಇವತ್ತು ಭೂಕಂಪ ಆಗಿರ್ಬೋದು, ಪ್ರವಾಹ ಆಗಿರ್ಬೋದು, ಅಪಘಾತಗಳಾಗಿರ್ಬೋದು, ಆ ಸಂದರ್ಭದಲ್ಲಿ ಮೊದಲನೇದಾಗಿ ಅಲ್ಲಿ ಸಹಾಯಕ್ಕಾಗಿ ಸಹಾಯ ಹಸ್ತವನ್ನು ಚಾಚತಕ್ಕಂಥವರು ಸಾರ್ವಜನಿಕರಿರ್ಬೋದು, ಅಧಿಕಾರಿಗಳಿಗಿಂತ ಮುಂಚೆ ಹೋಗಿ ನಿಲ್ತಕ್ಕಂಥವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸೇವಕರು. ಎಂದೂ ಕೂಡ ಎಲ್ಲೂ ಕೂಡ ಯಾವ ಸಂದರ್ಭದಲ್ಲೂ ಕೂಡ ಪಥಸಂಚಲನದಲ್ಲಿ ಇರುವುದು, ಇನ್ನಿತರ ಯಾವುದೇ ಸಂದರ್ಭದಲ್ಲಿ ಗಲಾಟೆ ಅಥವಾ ಹಿಂಸೆ ಆಗಿರದೇ ಇರತಕ್ಕಂಥದ್ದು. ಆದರೆ ಪ್ರಿಯಾಂಕ ಖರ್ಗೆ ಅವರು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಪತ್ರ ಬರೀತಾರೆ, ಇದನ್ನು ನಿಷೇಧ ಮಾಡಿ ಅಂತೇಳಿ. ಸಾರ್ವಜನಿಕರಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಅನುಕೂಲವಾಗಿದೆ, ಯಾವುದೇ ರೀತಿಯ ತೊಂದರೆ ಆಗಿಲ್ಲ. ಒಂದೆಂದು ಅಂಥ ಸಂದರ್ಭದಲ್ಲಿ ನಾನು ಬ್ಯಾನ್ ಮಾಡಿರಿ, ಪಥಸಂಚಲನ ನಡಿಬಾರ್ದು ಅಂತೇಳಿ ಬೇರೆ ದೇವರಿಗೆ, ಬೇರೆ ಸಂಘಟನೆಗಳಿಗೆ ಸುಮ್ಮನೆ ಪ್ರಚೋದನೆ ಕೊಟ್ಟು ಅವ್ರಿಗೆ ನಮಗೂ ಕೂಡ ಮಾಡಲಿಕ್ಕೆ ಅವಕಾಶ ಕೊಡ್ರಿ ಅಂಥೇಳಿ ಅಡೆತಡೆ ಮಾಡ್ತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾಯಿದೆ. ಅಂದರೆ ಅಭಿವೃದ್ಧಿಯನ್ನು ಮರೆಮಾಚಲಿಕ್ಕಾಗಿ ಇವೆಲ್ಲ ಘಟನೆಗಳು ಕಳೆದ ವರ್ಷದಿಂದಲೂ ಕೂಡ ನಡೆದಿರ್ತಕ್ಕಂಥದ್ದು ಅನ್ನೋ ಒಂದು ಮಾತನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ. ನಾನು ಯಾವತ್ತೂ ಕೂಡ ಈ ರೀತಿಯ ರಾಜಕಾರಣದಿಂದ ನೀವು ಅಭಿವೃದ್ಧಿ ಮರೆಮಾಚಲಿಕ್ಕಾಗಿ ಏನೇನೋ ಮಾಡ್ತಾ ಹೋದರೆ ಇದು ನಡೆದಿಲ್ಲ. ಇದಕ್ಕೆ ಜನ ಮುಂದಿನ ದಿನಮಾನಗಳಲ್ಲಿ ತಕ್ಕ ಪಾಠವನ್ನು ಕಲಿಸ್ತಾರೆ. ಒಂದೆಂದು ವಿಶೇಷವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರಾರು ವರ್ಷಗಳ ಇತಿಹಾಸ ಉಳ್ಳಂಥ ಸಂಘ ಮತ್ತು ಹಿಂದಿನ ಕಾಲಕ್ಕೆ ನೆಹರೂರವರು ಕೂಡ ಇದನ್ನು ಬ್ಯಾನ್ ಮಾಡೋಕ್ಕಾಗಿಲ್ಲ, ಇಂದಿರಾ ಗಾಂಧಿಯವರು ಕೂಡ ಬ್ಯಾನ್ ಮಾಡೋಕ್ಕಾಗಿಲ್ಲ. ಮತ್ತು ಇತ್ತೀಚಿನ ದಿನಮಾನಗಳಲ್ಲಿ ನಿಮ್ಗೆ ಯಾರಿಗೂ ಸಾಧ್ಯ ಇಲ್ಲ ಅನ್ನೋದು ಮಾತನ್ನ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತೇನೆ. ಜನರಿಗೆ ಇವತ್ತು ಕುಡಿಯುವ ನೀರಿನ ಸಮಸ್ಯೆ, ಅದು ವಿಶೇಷವಾಗಿ ಇಳಕಲ್ ನಗರದಲ್ಲಿ ಆಗಿರ್ತಕ್ಕಂಥದ್ದು. ಆದ್ದರಿಂದ ಜಂಬ ಕೊಚ್ಕೊಂಡು ಎಲ್ಲೆಲ್ಲಿ ನಿಂತ್ಕೊಂಡು ಏನೇನೋ ಹೇಳೋದು, ಮಾತಾಡೋದು ಹೇಳಿದ್ದಲ್ಲ. ಸರ್ಕಲಿಗೆ ಕರ್ತಿದ್ದಲ್ಲ, ಸರ್ಕಲಿಗೆಲ್ಲ ಈಗಿಲ್ವಾ, ನಾಳೆ ತುಂಬಕ್ಕೆ ಬರ್ತೀಯ ಬಾ, ಅಲ್ಲೇನು ಬಿದ್ದು ಸತ್ತಂತಲ್ಲ ಹುಡುಗ, ಅದು ನೋಡ್ಬಾ, ನಾನು ಬರ್ತೀನಿ ಬಾ, ಬೇಕಾದ್ರೆ ದಮ್ಮು ತಾಕತ್ತು ನೀನಂತ ಇದ್ದೀವಿ ಬಾ, ತುಂಬಿಡ್ತಾರೆ ಜನ. ಆ ಮಗುನೇನು ಬೆಳ್ಕೊಂಡಾರಲ್ಲ ಅವರು ಎಷ್ಟು ಸಟ್ಟಾಗಿರ್ಬೇಡ, ಅವರಿಗೆ ಅಕ್ರಮ ತೋರಿಸಿದ್ರು. ಬಾ ತೋರಿಸ್ತಿಲ್ವಾ, ಸರ್ಕಲ್ ನಿಂತು ಏನು ಮಾಡ್ತೀನಿ, ಅಲ್ಲಿ ಬಾ ಸ್ಥಳಕ್ಕೆ ಹೋಗೋಣ, ನಿನ್ನ ಅಕ್ರಮನ ನಾನು ತೋರಿಸ್ಕೊಡ್ತೀನಿ. ಒಂದು ಅಮಾಯಕ ಜೀವಗಳನ್ನು ತೆಗೆದುಕೊಂಡಿದೆ, ಎಲ್ಲೆಲ್ಲಿಂದ ಹಿಂದಿನ ಕೂಡ ಪೂರ ಅದಾವ, ಈಗ ತೆಗಿಬೇಕಾದ್ರೆ ಮತ್ತೆಲ್ಲ ಹಿಂದಿನ ಹತ್ಬೇಕಾಗುತ್ತೆ. ಮತ್ತೆ ರಾಜಕೀಯ ನಿವೃತ್ತಿ ಕೊಡ್ತೀನಿ ನಾನು. ಇಸ್ಪಟ್ ಅಡ್ಡಾಡೋ ಇಲ್ಲ, ಇಸ್ಪಟ್ ಅಡ್ಡಾಡೋ ಅದು ಯಾವ ಜಾಗದಾಗ ನೋಡಕ್ಕೆ ಬರ್ತೀಯ ಅಂತ ಬೇಕಾದ್ರೆ ಅದನ್ನು ತೋರಿಸ್ತೀನಿ, ಇಲ್ಲೇ ನಡೆದೋ ಅಂತ. ನಾನು ನೀಡೋದ ಹೊಡೆಯೋಗಿರ್ತಾರೆ ಬಿಡ ಅವರು, ನೀ ಇದ್ದಾಗಿರ್ಬೋದು, ನಾ ಇದ್ದಾಗ ಹೊಡೆಯೋಗಿರ್ತಾನೆ. ಕ್ಷೇತ್ರದ ಜನರು ನಂಬಿ ಏನಂದ್ರೆ ಒಂದು ಅವಕಾಶ ಕೊಟ್ಟಾರ, ಅದು ಬಿಟ್ಟು ಬರೀ ಏನಿಲ್ಲ ಬಾಯಿ ಬಂದಂಗೆ ಮಾತಾಡ್ಕೊಂತ, ಅವಾಚ್ಯ ಶಬ್ದಗಳನ್ನು ಮಾತಾಡ್ಕೊಂತ, ಏನೇನೋ ಒಣ ಘೋಷಣೆಗಳು, ಅಬಾಬಾಬಾ
ಮಾದರಿ ಕ್ಷೇತ್ರ 10,000 ಕೋಟಿ ತಂದು 1,000 ಕೋಟಿ ತಂದು ಏನು ಇಟ್ಟಿದ್ದಿ? ಎಲ್ಲಿದೆ ತೋರಿಸಿ ಅಭಿವೃದ್ಧಿ? ನೀನು ಅಭಿವೃದ್ಧಿ ನಾನು ತೋರಿಸ್ತೀನಿ ಏನು ಮಾಡಿದೆ ಅಂತ, ಎಷ್ಟು ಅಕ್ರಮ ಮಾಡೋದಂತ. ಇಲ್ಲ ಬಾ ತೊಂಡಾಳತ್ತ ಸರಿ ನಂಬರ್ 17ರಲ್ಲಿ ಯಾರು ಮಾಡಕ್ಕೆ ಮಾಡಿದ್ರು ಕೇಳಿದಂದ್ರೆ ಏನಾದ್ರು ಒಂದು ಸಬೂಬ್ ಹೇಳಿ ಕಳಿಸೋದು. ಅವ್ರಿಗೇನು ಹೇಳೋದೇ ಇಲ್ಲ, ಕನೆಕ್ಷನ್ ಹೆಚ್ಚಾಗಿಬಿಟ್ಟು. ಕನೆಕ್ಷನ್ ಹೆಚ್ಚಲ್ಲ. ಈ ಒಂದು ಯೋಜನೆ ಯಾವತ್ತೂ ಕೂಡ ಯಾವುದೇ ಒಂದು ಯೋಜನೆ, ಕುಡಿಯುವ ನೀರಿನ ಯೋಜನೆ ಮಾಡಬೇಕಾದ್ರೆ ಆಯಾ ಭಾಗದ ಆಯಾ ನಗರದ ಜನಸಂಖ್ಯೆ ತೆಗೆದುಕೊಂಡು ಮುಂದಿನ 30 ವರ್ಷಗಳಲ್ಲಿ ಎಷ್ಟು ಜನಸಂಖ್ಯೆ ಆಗುತ್ತಾ. ಸಪೋಸ್ ಒಂದು 70,000 ಇತ್ತು ಅವಾಗ ನಾವು ಮಾಡಿದಾಗ. ಮುಂದಿನ 30 ವರ್ಷಕ್ಕೆ ಅಂದ್ರೆ 1,00,000 ಆಗುತ್ತೆ ಅಂತೇಳಿ ಅಂದಾಜು ಇಟ್ಕೊಂಡು 1,00,000ಕ್ಕೆ ಆಗಂಗನ ಜನರಿಗೆ ನೀರು ಕೊಡೋವಂಥ ವ್ಯವಸ್ಥೆ ಇಟ್ಕೊಂಡು ಅವತ್ತು ಆ ಪಂಪು, ಮೋಟ್ರ್, ಪೈಪು ಎಲ್ಲ ಡಿಸೈನ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿನೂ ಕೂಡ ಅಕ್ರಮ ಏನು? ಯಾವ ಈ ಒಂದು ಪೈಪ್ಲೈನ್ ಮನೆ ಮನೆಗೆ ನಳ ಕೊಡ್ತಕ್ಕಂಥದ್ದು, ನಗರದಲ್ಲಿ ಪೈಪ್ಲೈನ್ ಅಳವಡಿಸ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ವಿಯೋಲಿಯಾ ಕಂಪ್ನಿ ಅಂತಿತ್ತು. ಆ ವಿಯೋಲಿಯಾ ಕಂಪ್ನಿ ವಾಟರ್ ಸಪ್ಲೈ ಜವಾಬ್ದಾರಿ ಮೇಂಟೆನೆನ್ಸ್ ಅವರಿಗೆ ಕೊಟ್ಟಿರ್ತಾರೆ. ಅವರೇ ಮಾಡ್ತಿದ್ರು. ಅವರಿಗೆಲ್ಲ ಗೊತ್ತಿತ್ತು. ಅವರು ಸರಿಯಾಗಿ ಯಾವುದೇ ರೀತಿ ಸಾರ್ವಜನಿಕ ತೊಂದರೆ ಆಗದೆ ಇರೋ ರೀತಿಯಲ್ಲಿ ನೀರನ್ನು ಬಿಡ್ತಕ್ಕಂಥ ಕೆಲಸ ಮಾಡ್ತಿದ್ರು. ಆದರೆ ಏನಾಯಿತು, ಅವರು ಬಿಡಿಸಿ ತಮ್ಮ ಕಂಸನಾಶಕ್ಕೋಸ್ಕರ ಬೇರೆ ಯಾವುದೋ ಒಂದು ಡಮ್ಮಿ ದಾವಣಗೆರೆದೊಂದು ಏಜೆನ್ಸಿ ಅಂತೇಳಿ ಕೊಡಿಸಿ ಈಗೇನು ಮಾಡಕತ್ತಾರ, ಈ ಶಾಸಕರ ಕಾರ್ಯಕರ್ತರು ಅದನ್ನು ಮೇಂಟೈನ್ ಮಾಡಕತ್ತಾರೆ. ಹೀಗಾಗಿ ಅವ್ರಿಗೇನು ಗೊತ್ತಿಲ್ಲ. ಹೀಗಾಗಿ ನೀರು ಬರ್ತಾ ಇಲ್ಲ. ಮತ್ತೆ ಬೇರೆ ಏನಿಲ್ಲ ಇದರಲ್ಲಿ. ಎಲ್ಲದರಲ್ಲೂ ಕೂಡ ಕಮಿಷನ್ ದಂಧೆ. ಅದು ಎಸ್ ಪಿ ಅವರವರಿಗೆ ಹೋಗಿ ಕೊಟ್ಟು ಬಂದಿದ್ದೀನಿ ಅಂತೇಳಿ ನಾವು ಪತ್ರಿಕಾಗೋಷ್ಠಿಯಲ್ಲಿ ನೋಡಿರ್ತಕ್ಕಂಥದ್ದು. ನಿಮ್ಮ ಪಕ್ಷದ ಒಬ್ಬ ಮುಖಂಡರ ಮೇಲೆ ಹಲ್ಲೆ ಆಗುತ್ತಾ, ನಿಮ್ಮ ಮೇಲೇ ಕಂಪ್ಲೇಂಟ್ ಕೊಡ್ತಾರೆ ಅಂದಾಗ ನೀನು ಜಬ್ಬ ಕೊಚ್ಕೊತಿದ್ದಾನ, ಅಷ್ಟು ಅಭಿವೃದ್ಧಿ ಮಾಡೀನಿ, ಇಷ್ಟು ಅಭಿವೃದ್ಧಿ ಮಾಡೀನಿ. ಎಲ್ಲಿದೆ ಅಭಿವೃದ್ಧಿ? ಅನ್ನೆಲ್ಲ ನೋಡಿದ್ ನಾನು. ಆ ಬ್ರಿಡ್ಜ್ ಮೇಲೆ ಒಂದು ಇಟ್ಟಿದ್ರು ಪೂಜೆ ಮಾಡಕ್ಕೆ. ಎದ್ರ ಪೂಜೆ ಅನ್ನೋದು ಗೊತ್ತಿಲ್ಲ. ಅದು ಒಂದಿಷ್ಟು ಇದು ಡಾಬರ್ ಕಿತ್ತಗೆ ಅದನ್ನ ಇದು ಮಾಡಲಿಕ್ಕೆ ಪೂಜೆ. ಮತ್ತು ಕ್ಷೇತ್ರದ ಜನರಿಗೆ ಇವತ್ತು ಏನು ಧಮಕಿ ಮಾಡಿ ನೀನು ಅಥವಾ ದೌರ್ಜನ್ಯ ಮಾಡಿ ನೀನು ಆಡಳಿತ ನಡೆಸೋದು ಸಾಧ್ಯ ಇಲ್ಲ. ಯಾಕೆ ಹೇಳಕತ್ತೀರ? ಎಚ್ಚರಿಕೆಯನ್ನು ಕೊಡಕತ್ತೀನಿ ನಾನು. ಈ ಕ್ಷೇತ್ರದ ಜನತೆ ಯಾರಿಗೇ ತೊಂದರೆ ಆಗಲಿ ಅವ್ರ ಜೊತೆ ನಾನು ಅದೀನಿ. ನ್ಯಾಯವಾಗಿರ್ತಕ್ಕಂಥ ಸಂದರ್ಭದಲ್ಲಿ. ಮತ್ತು ಇಲ್ಲಂತೂ ಈಗ ಏನು ಅಕ್ರಮ ಮರಳು ದಂಧೆ ಮಾಡಿರ್ತಕ್ಕಂಥ ಜಾಗದಲ್ಲೇ ಬಿದ್ದು ಕಳೆದ ಬಾರಿ ಇವರು ಶಾಸಕರಿದ್ದಾಗ ಜಾಲಕಂಬಂದಿನಿಯಲ್ಲಿ ಒಂದು ಮಕ್ಕಳು ಇವರು ತಮಿಳ್ನಾಡು ತೆಗೆದಂಥ ಗುಂಡಿಯಲ್ಲಿ ಬಿದ್ದು ಒಂದು 3 ಜನ ಹೋದ್ರು ಹುಡುಗರು. ಕಳೆದ 2013ರಿಂದ 2018ರವರೆಗೆ. ಈಗ ಮನೆ ತಾರಿತ್ತು ಇಲ್ಲಿ ತುಂಬದಲ್ಲಿ ಏನು ಅಕ್ರಮ ನಡೆದೈತೆ ಅಲ್ಲಿ ಕೂಡ ಒಂದು ಜೀವ ಕಳೆದುಕೊಂಡು. ಅಂದರೆ ಇವರ ಅಕ್ರಮಗಳಿಗೆ ನಿನ್ನ ಒಂದು ಅಕ್ರಮಕ್ಕೆ ಎಷ್ಟು ಜೀವಗಳ ಬಲಿ ತಗೋಬೇಕಂತ ವಿಚಾರ ಮಾಡಿದ್ದೀರಿ. ಅಂದರೆ ಅಧಿಕಾರಿಗಳಿಗೂ ಕೂಡ ನಾನು ಹೇಳ್ತೀನಿ, ಔಷಧದಲ್ಲಿ ಎಲ್ಲ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅಂತ ನನಗನ್ಸುತ್ತೆ. ಇಲ್ದಿದ್ರೆ ಈ ಅಕ್ರಮ ತೆಗೆಯೋದಾಗಿತ್ತಲ್ಲ, ಅನಿಸಿದ್ರೆ ಅದು ಜೀವನ ಉಳಿತಿತ್ತು. ಇಂಥ ಇವತ್ತು ಕ್ಷೇತ್ರದಲ್ಲಿ ಹಲವಾರು ಕಡೆ, ಒಂದು ಕಡೆ ಅಲ್ಲ, ನಾನು ನೋಡ್ತೀನಿ ಫ್ಲಡ್ ಲೈಟ್ ಹೆಚ್ಚಾಗಿ ಇಲ್ಲಿ ತುಂಬದ ಹತ್ರ. ಮತ್ತು ಆ ಮಾಲಕರು, ಒಂದು ಮಾಲಕರು ನಿಮ್ಮದು ಡೇಟ್ ಮುಗಿದದ, ನಮ್ಮದು ನಿಮ್ಮದು ಅಗ್ರಿಮೆಂಟ್ ಡೇಟ್ ಮುಗಿದದ, ಬಂದ್ ಮಾಡ್ರಿ ಅಂತ ಹೇಳಿದ್ರೆ
ಅವರಿಗೆ ಹಲ್ಲೆ ಮಾಡಿರ್ತಕ್ಕಂಥದ್ದು, ಅವ್ರ ಮೇಲೇ ಹಲ್ಲೆ ಮಾಡಿರ್ತಕ್ಕಂಥ ಕೆಲಸ ನಡೆದಿದೆ. ಅದನ್ನು ಕೂಡ ಸಂಗನಗೌಡ ಪೋಚಾಪುರ ಅವರು ಹೇಳಿರ್ತಕ್ಕಂಥದ್ದು. ಈ ರೀತಿಯ ದೌರ್ಜನ್ಯ ಮತ್ತು ಅಕ್ರಮ ಎಸಗತಕ್ಕಂಥ ಕೆಲಸ ನಡೆದಿದೆ. ಆದ್ದರಿಂದ ನಾನು ಜಿಲ್ಲಾಧಿಕಾರಿಗಳಲ್ಲಿ, ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಮತ್ತು ತಾಲೂಕಿನ ಎಲ್ಲ ಅಧಿಕಾರಿಗಳಿಗೆ ಈ ಮೂಲಕ ನಾನು ತಿಳಿಪಡಿಸ್ತೀನಿ. ಒಂದು, ನೀವು ಸರಿಯಾಗಿ ಕ್ರಮ ಕೈಗೊಳ್ಳದೇ ಇದ್ರೆ ಇದರಲ್ಲಿ ನೀವುಗಳು ಕೂಡ ಶಾಮೀಲಾಗಿದ್ದೀರ ಅನ್ನೋ ಒಂದು ಸಂಶಯ ಸಾರ್ವಜನಿಕರಿಗೆ ಮೂಡ್ತಕ್ಕಂಥದ್ದು. ಆದ್ದರಿಂದ ಇಂದಿನಿಂದನೇ ಎಚ್ಚೆತ್ತುಕೊಂಡು ಇಲ್ಲಿ ನಡೀತಕ್ಕಂಥ ಅಕ್ರಮ ದಂಧೆಗಳಿಗೆ ಕಡಿವಾಣ ಆಗಬೇಕು. ಮತ್ತು ಏನು ಇವತ್ತು ಅಮಾಯಕ ಮಕ್ಕಳ ಜೀವ ಹೋಗಿದೆ. ಆ ಮಗು ಈಸಾಡ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ಅಕ್ರಮ ಗುಂಡಿಯಲ್ಲಿ ಬಿದ್ದು ಸತ್ತೋಗಿದೆ. ಹಿಂದೆನೂ ಕೂಡ 13ರಿಂದ 18ರವರೆಗೂ ಅನೇಕ ಜೀವಗಳು ಹೋಗಿದ್ದಾವೆ. ಲವಳಸರದ ಹತ್ರ ಒಂದು ಹೋಗಿತ್ತು. ಏನು ಇವರು ಅಕ್ರಮ ಮಾಡೋ ದಂಧೆ ಮಾಡಿದ್ರೆ ಅದರ ಹುಡುಗ ಹೋಗಿ ಒಂದು ಹುಡುಗ ಸಿಗಬೇಕು, ಅದು ಸರ್ ಇಲ್ಲೊಂದು ಜಾತಕ ಬಂದಿನಿ ಅಂತ ಹುಡುಗರು ಸರ್. ಅಂದರೆ ಎಷ್ಟರ ಇವ್ರದ್ದು ಅಂದರೆ ದುಡ್ಡು ಮಾಡ್ಬೇಕನ್ನ ಆಸೆ, ಅಭಿವೃದ್ಧಿ ಅಂತ, ಅಭಿವೃದ್ಧಿ ಮಾದರಿ ಕ್ಷೇತ್ರ ಅಂತ ಎಲ್ಲೈತೆ ಮಾದರಿ ಕ್ಷೇತ್ರ ನೋಡ್ರಿ ಅಡ್ಡಾಡಿ. ಏನು ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ, ಏನು ಇಲ್ಲಿ ಒಂದು ಹೊಸದಾಗಿ ನಮ್ಮ ಸರ್ಕಾರದ ನಂತರ ಯಾವುದಾದ್ರೂ ಯೋಜನೆಗಳಿದ್ದಾವೆ. ನೀನು ನಡಬರ್ಕ್ ಇಷ್ಟು ಮಳೆ ಬಂದರೂ ಕುಡಿಯೋಕೆ ನೀರಿಲ್ಲ ಜನರಿಗೆ. ಇಡೀ ಇಲ್ಕಲ್ಲು ಮತ್ತು ಹುನಗುಂದಲ್ಲಿ, ಅದು ವಿಶೇಷವಾಗಿ ಇಲ್ಕಲ್ಲಲ್ಲಿ ಓಣಿಯಿಂದ ಜನ ಹೆಣ್ಮಕ್ಳು ಕೊಡ ತಗೊಂಡು ಶಾಸಕರ ಮನೆಗೆ ಮತ್ತು ಮುನ್ಸಿಪಾಲಿಟಿಗೆ ಎಲೆಯದಾಗಿದೆ.